ಗಂಗಾವತಿಯ MLA ಆದ ಜನಾರ್ದನ್ ರೆಡ್ಡಿಯವರು ಮುಖ್ಯಮಂತ್ರಿಗಳಲ್ಲಿ ಕೊಟ್ಟಂತ ಹೇಳಿಕೆ ತೀವ್ರವಾಗಿ ಖಂಡಿಸ್ತಾ ಅವರ ಪದ ಬಳಕೆ ಅದನ್ನು ಕೂಡ ಖಂಡಿಸ್ತಾ ಅಯೋಗ್ಯ ಜನಾರ್ದನ್ ರೆಡ್ಡಿ ಕೂಡಲೇ ಕ್ಷಮೆಯನ್ನು ಕೋರಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಜನ ಸುಮಾರು 45.5% ಓಟನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು 1 ರಿಂದ 9 ಸೀಟ್ಗಳಿಗೆ ಆಶೀರ್ವಾದ ಜನರಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಕೇವಲ ನಮಗೂ ಬಿಜೆಪಿಗೆ 10% ಮಾತ್ರ ಕಡಿಮೆ, ಆದ್ರೂ ಕೂಡ ಸೀಟ್ ನಮ್ಗೆ ಕಡಿಮೆ ಬಂತು. ಬಿಜೆಪಿ ಅವರಿಗೆ 11 ಸೀಟ್ ಬಂತು, ನಮ್ಗೆ 9 ಸೀಟ್ ಬಂತು. ಬಹಳ ಕಡಿಮೆ ಅಂತರದಿಂದ ನಾವು 3 ಸೀಟನ್ನು ಸೋತಿದ್ದೀವಿ. ಒಂದು ಹಾವೇರಿ ಇರ್ಬೋದು, ಬೆಂಗಳೂರು ಸೆಂಟ್ರಲ್ ಇರ್ಬೋದು, ಚಿತ್ರದುರ್ಗ ಇರ್ಬೋದು. ನಾವು ಕನಿಷ್ಠ 13-14 ಸೀಟ್ ನಾವು ಗೆಲ್ತೀವಿ ಅಂತ ಕನಿಷ್ಠ ವಿಶ್ವಾಸ ಇಟ್ಕೊಂಡಿದ್ವಿ. ಆದ್ರೆ ಕೆಲವ ಕಾರಣಗಳಿಂದ ನಾವು ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ. 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 31% ಇತ್ತು, ಬಿಜೆಪಿಗೆ 51% ಇತ್ತು. ಅವಾಗ ಈಗ ಬಿಜೆಪಿಗೆ 46% ಇದೆ, ಕಾಂಗ್ರೆಸ್ 45%. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.